ಎಲ್ರಿಗೂ ನಮಸ್ಕಾರ. ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ. ಇದು ಕಡ್ಡಾಯ ಕನ್ನಡ ಪತ್ರಿಕೆಗೆ ಸಂಬಂಧಿಸಿದಂತೆ ಎರಡನೇ ವಿಡಿಯೋ, ಭಾಗ 2. ಒಂದನ್ನು ಯಾರು ನೋಡಿಲ್ಲ ನೋಡಿಕೊಂಡು ಭಾಗ 2 ನೋಡಿ. ಅಲ್ಲೊಂದಷ್ಟು ವ್ಯಾಕರಣಾಂಶಗಳನ್ನು ಚರ್ಚೆ ಮಾಡಿದ್ವಿ. ಇಲ್ಲೂ ಕೂಡ ಅಷ್ಟೇ ಒಂದಷ್ಟು ವ್ಯಾಕರಣಾಂಶವನ್ನು ಓದ್ತಾ ಬರೋಣ. ಮಧ್ಯೆ ಎಲ್ಲೆಲ್ಲೋ ಒಂದೊಂದು ವ್ಯಾಕರಣಾಂಶ ಅಥವಾ ಒಂದೊಂದು ಪ್ರಶ್ನೆಯನ್ನು ಓದಿದ್ರೆ ಪರೀಕ್ಷೆಗೆ ಅನುಕೂಲ ಆಗೋದಿಲ್ಲ. ಒಂದು ಟಾಪಿಕ್ ಅಂತ ತೊಗೊಂಡ್ರೆ ಕೆಲವೇ ಟಾಪಿಕನ್ನು ತೊಗೊಳ್ಳಿ, ಏನು ತೊಂದರೆ ಇಲ್ಲ. 10 ಟಾಪಿಕ್ ತೊಗೊಳ್ಳಿ, ಅದನ್ನೇ ಪರಿಪೂರ್ಣವಾಗಿ ಓದಿದ್ರೆ ಪರೀಕ್ಷೆಗೆ ಅನುಕೂಲ ಆಗುತ್ತೆ. ಇದಿಷ್ಟನ್ನು ಹೇಳ್ತಾ, ಇನ್ನು ಸಾಹಿತ್ಯದ ಪ್ರಶ್ನೆಗಳು ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ರಿ ಯಾರೋ. 5ರಿಂದ 10 ಪ್ರಶ್ನೆಗಳು ಬರ್ಬೋದು ಅಂತ ನನ್ನ ಅನಿಸಿಕೆ. ಸಾಹಿತ್ಯ ಓದಲೇಬೇಕಂದ್ರೆ ಕಡ್ಡಾಯ ಕನ್ನಡಕ್ಕೆ ಏನು ಓದಲೇ ಇದ್ದರೂ ಕೂಡ ಪಾಸ್ ಆಗ್ತೀರಾ. ಒಂದು 10ರಿಂದ 15 ವ್ಯಾಕರಣಾಂಶಗಳನ್ನು ಓದ್ಕೊಂಡ್ರೂ ಸಾಕು, ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ತೀರಾ. ಹಾಗಾಗಿ ನಿಮಗೆ ಬಿಟ್ಟಿದ್ದು ಸಾಹಿತ್ಯನ ಓದೋದು ಬಿಡೋದು. ಸಾಹಿತ್ಯ ಏನನ್ನೂ ನಾನು ಓದಿಲ್ಲ ಅಂದರೂ ಕೂಡ ಪರವಾಗಿಲ್ಲ, 70ರಿಂದ 80 ಅಂಕಗಳು ಬರುತ್ತೆ, ತಗೊಳ್ಬಹುದು. ಹಾಗಾಗಿ ಭಾಗ 4ರಲ್ಲಿ ಒಂದಷ್ಟು ಸಾಹಿತ್ಯ ಅಂಶಗಳನ್ನು ನಾನು ಹೇಳ್ತಾ ಬರ್ತೀನಿ. ಈಗ ಭಾಗ 2ರಲ್ಲಿ ಭಾಗ 1ರ ಮುಂದುವರೆದ ಭಾಗವನ್ನು ನಾವೀಗ ನೋಡ್ತಾ ಬರೋಣ. ಮೊದಲಿಗೆ ಸಮಾಸಗಳು, ಸಮಾಸ ಮತ್ತು ಲೇಖನ ಚಿಹ್ನೆ, ಇವುಗಳ ಬಗ್ಗೆ ಒಂದಷ್ಟು ಈ ವಿಡಿಯೋದಲ್ಲಿ ನೋಡ್ತಾ ಬರೋಣ. ಜೊತೆಗೆ ದ್ವಿರುಕ್ತಿ, ನುಡಿಗಟ್ಟು, ಇವುಗಳೆಲ್ಲದರ ವ್ಯತ್ಯಾಸವನ್ನು ಹೇಗೆ ಪತ್ತೆ ಹಚ್ಚುವಂಥದ್ದು ಪರೀಕ್ಷೆಯಲ್ಲಿ, ಈ ರೀತಿಯ ಒಂದಷ್ಟು ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಸಮಾಸದಲ್ಲಿ ನಾವು ಪ್ರೌಢಶಾಲಾ ಪುಸ್ತಕದಲ್ಲಿ ಹಾಗೂ ಪ್ರೌಢಶಾಲಾ ಹಂತದಿಂದನೂ ಕೂಡ ನಾವು ಓದ್ತಾ ಬಂದಿದ್ದೀವಿ ಸಮಾಸಗಳನ್ನು. 2 ಪದಗಳ ನಡುವಿನ ಕ್ರಿಯೆಯನ್ನು ಸಮಾಸ ಅಂತೀವಿ, 2 ಅಕ್ಷರಗಳ ನಡುವಿನ ಕ್ರಿಯೆಯನ್ನು ಸಂಧಿ ಅಂತೀವಿ. 2 ಪದಗಳು ಹೇಗೆ ಸೇರುತ್ತೆ ಅನ್ನುವಂತಹ ಅಂಶಗಳನ್ನು ನಾವು ಕಲಿತಾ ಹೋದರೆ ಸಮಾಸ ಅನ್ನೋದು ಸರಳ ಆಗುತ್ತೆ. ನಾವಿಲ್ಲಿ ಒಟ್ಟು ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಬಹುವ್ರೀಹಿ ಸಮಾಸ, ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸ, ಈ ಎಲ್ಲದರ ಬಗ್ಗೆ ಕೂಡ ತರಗತಿ ಇದೆ, ಅಲ್ಲೂ ಕೂಡ ನೋಡಬಹುದು. ಇಲ್ಲಿ ಒಂದ್ಸಲ ಗ್ಲಾನ್ಸ್ ಮಾಡ್ತಾ ಬರೋಣ. ಮತ್ತೆ ಸಮಾಸಗಳನ್ನ ನಾವೇನೇ ಓದಿದ್ರೂ ಕೂಡ ಪರೀಕ್ಷಾ ಸಮಯದಲ್ಲಿ ಬೇರೆಯವರು ಹೇಳಿದ್ದು ನಮ್ಮ ತಲೆಗೆ ಬೇಗ ಸರಳವಾಗಿ ಹೋಗುತ್ತೆ. ಹಾಗಾಗಿ ಒಂದಷ್ಟು ಯಾರಿಗಾರು ಮಾರ್ಗದರ್ಶನ ತಗೊಳ್ಳಿ, ಅಥವಾ ಒಂದು ಮೋಟಿವೇಶನ್ ಮಾತುಗಳನ್ನು ಕೇಳಿ, ಮತ್ತು ಮೋಟಿವೇಶನ್ ವಿಡಿಯೋಗಳನ್ನು ನೋಡಿದ್ರೂ ಕೂಡ ನಿಮ್ಮ ಪರೀಕ್ಷೆಗೆ ಎಷ್ಟೋ ಅನುಕೂಲ ಆಗುತ್ತೆ. ನಿಮ್ಮನ್ನು ಋಣಾತ್ಮಕತೆಯ ಕಡೆಗೆ ಕರ್ಕೊಂಡು ಹೋಗೋವಂಥ ಸ್ನೇಹಿತರೇ ಇರಲಿ ಅಥವಾ ಮಾತುಗಳೇ ಇರಲಿ, ಅವುಗಳಿಂದ ದೂರ ಇರಿ ಅಂತ ಹೇಳ್ತಾ ಸಮಾಸಗಳನ್ನು ನೋಡೋದಾದರೆ ಮೊದಲಿಗೆ ಬರೋಣ ತತ್ಪುರುಷ ಸಮಾಸ. ಇಲ್ಲಿ ನೋಡಿ, ನಾವು ಸಮಾಸಗಳಲ್ಲಿ 2 ಪದಗಳು, ಪೂರ್ವ ಪದ ಮತ್ತು ಉತ್ತರ ಪದ. ಪೂರ್ವ ಪದ ಇದು, ನಂತರ ಉತ್ತರ ಪದ. ಈ 2 ಪದಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಒಂದು ಟ್ರಿಕ್ಸ್ ಮುಖಾಂತರ ನಾವು ಯಾವ ಸಮಾಸ ಅಂತ ಹೇಳೋದನ್ನು ಕಲ್ತ್ಕೊಳ್ತಾ ಹೋಗ್ಬೋದು. ನೋಡಿ, ಬೆಟ್ಟದ ತಾವರೆ ಆ ಇದೆ, ಆಯಿತಾ. ಹಗಲಿನಲ್ಲಿ ಕನಸು ಅಲ್ಲಿ ಇದೆ. ಮನೆಯ ಕೆಲಸ ಆ ಇದೆ, ಮತ್ತು ನಂತರ ಬನ್ನಿ ಮಲ್ಲರ ಕಾಳಗ, ಮಲ್ಲರ ಅನ್ನೋ ಕಡೆ ಆ ಇದೆ. ಪ್ರಜೆಗಳಿಗೆ ಗೆ ಇದೆ. ಹೀಗಾಗಿ ನಾವು ಇದನ್ನು ಗಮನಿಸ್ತಾ ಬಂದಾಗ ಪೂರ್ವ ಪದದ ಕೊನೆಯಲ್ಲಿ ವಿಭಕ್ತಿ ಪ್ರತ್ಯಯ ಇದೆ. ಜೊತೆಗೆ ಪೂರ್ವ ಪದವೂ ಕೂಡ ನಾಮಪದವಾಗಿದೆ, ಉತ್ತರ ಪದವೂ ಕೂಡ ನಾಮಪದವಾಗಿದೆ. ಇದಿಷ್ಟೇ ನೆನ್ಪಿಟ್ಕೊಳ್ಳಿ, 2 ಪದಗಳು ಕೂಡ ನಾಮಪದ ಆಗಿದೆ. ನಾಮಪದ ನಾಮಪದ, ಇದರ ಜೊತೆಗೆ ನಾಮಪದದ ಜೊತೆಗೆ ವಿಭಕ್ತಿ ಪ್ರತ್ಯಯ ಇದೆ. ಇದಿಷ್ಟೇ ನೆನ್ಪಿಟ್ಕೊಳ್ಳಿ ತತ್ಪುರುಷ ಸಮಾಸ ಆಗಬೇಕು ಅಂದರೆ. ನಾಮಪದ ಇದೆ, ಪೂರ್ವದಲ್ಲೂ ಉತ್ತರದಲ್ಲಿ 2 ಕಡೆ ನಾಮಪದ ಇದೆ. ಆದರೆ ನಾಮಪದದ ಪೂರ್ವ ಪದದ ನಾಮಪದದ ಜೊತೆಗೆ ಅಂದರೆ ಇಲ್ಲಿ ವಿಭಕ್ತಿ ಪ್ರತ್ಯಯ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲೆಲ್ಲ ಕೂಡ ನಾಮಪದಗಳೇ ಇದೆ, ಇಲ್ಲೂ ಕೂಡ ನಾಮಪದಗಳೇ ಇದೆ. ಈ ಪೂರ್ವ ಪದದ ಜೊತೆಗೆ ಏನಿದೆ, ವಿಭಕ್ತಿ ಪ್ರತ್ಯಯ ಇದೆ. ಈ ರೀತಿ ಆಗುವಂಥ ಸಮಾಸವನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೇವೆ. ನಂತರ ಬರೋಣ ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸದಲ್ಲಿ ಏನೇನಿರುತ್ತೆ ಅಂತಂದರೆ, ಈ ಪೂರ್ವ ಪದ ಅಂತ ಹೇಳ್ತೀವಲ್ಲ, ಈ ಪದಗಳಲ್ಲಿ ಈ ನಾಮಪದಗಳ ಗುಣಗಳನ್ನು ಹೇಳಲಾಗ್ತಾ ಇರುತ್ತೆ, ಆಯಿತಾ. ಬಿಳಿದಾದ ತಾವರೆ ಬೆಳ್ದಾವರೆ ಅಂದರೆ ತಾವರೆ ಯಾವ ಬಣ್ಣದ್ದಿದೆ, ಯಾವ ಗಾತ್ರದ್ದಿದೆ, ಆಯಿತಾ. ಗುಣವಾಚಕಗಳು ಅಂತ ಹೇಳ್ತೀವಲ್ಲ, ಅದು ಪೂರ್ವ ಪದದಲ್ಲಿ ಬರ್ತಾ ಹೋಗುತ್ತೆ, ಆಯಿತಾ. ನೋಡಿ, ಹಿರಿದು ಜೇನು ಹೆಜ್ಜೇನು ಅಂದರೆ ಜೇನು ಹೇಗಿದೆ, ಹಿರಿದಾಗಿದೆ.
ಅದು ಅದರ ಗುಣವನ್ನು ಹೇಳ್ತಾ ಇದೆ. ಒಟ್ಟಾರೆ ನಾಮಪದದ ಗುಣವನ್ನು ಹೇಳುವಂಥದ್ದು, ಅದು ಗಾತ್ರವಿರ್ಬೋದು, ಬಣ್ಣ ಇರ್ಬೋದು, ಯಾವುದಾದ್ರೂ ರೀತಿಯಲ್ಲಿ ಇರ್ಬೋದು, ಅದು ಪೂರ್ವ ಪದದಲ್ಲೇ ಬಂದರೆ ಅದು ಕರ್ಮಧಾರೆಯ ಸಮಾಸ. ಅದನ್ನು ವಿಶೇಷಣ ವಿಶೇಷ್ಯ ಅಂತ ಕೂಡ ಹೇಳ್ತೇವೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ಒಟ್ಟಾರೆ ನೋಡಿ, ಉತ್ತರ ಪದದಲ್ಲಿರುವಂಥ ನಾಮಪದ ಅಂದರೆ ಈ ಜಾಗದಲ್ಲಿರುವಂಥ ನಾಮಪದದ ಗುಣವನ್ನು ಮೊದಲೇ ಹೇಳುವಂಥದ್ದು ಕರ್ಮಧಾರೆಯ ಸಮಾಸ. ಅಂದರೆ ಉತ್ತರ ಪದ ನಾಮಪದ ಆಗಿರುತ್ತೆ, ನಾ ಅಂದರೆ ನಾಮಪದ, ಇದರ ಗುಣವನ್ನು ಹೇಳ್ತಾ ಇರುತ್ತೆ, ಅದು ಕರ್ಮಧಾರೆಯ ಸಮಾಸ. ಇನ್ನು ಸುಲಭವಾಗಿ ಪತ್ತೆ ಹಚ್ಬೋದು ದ್ವಿಗು ಸಮಾಸ. ದ್ವಿಗು ಸಮಾಸದಲ್ಲೂ ಕೂಡ ನೋಡಿ, ಉತ್ತರ ಪದದಲ್ಲಿ ನಾಮಪದವೇ ಇರುತ್ತೆ, ಆಯಿತಾ. ಆದರೆ ಇಲ್ಲಿ ಮೊದಲನೇ ಪದ ಏನಾಗಿರುತ್ತೆ, ಸಂಖ್ಯೆ ಆಗಿರುತ್ತೆ. ಸಂಖ್ಯೆಯಿಂದ ಪ್ರಾರಂಭವಾದರೆ ಅಂದರೆ ಮೊದಲನೇ ಪದ ಸಂಖ್ಯೆ ಇದ್ದರೆ ಅದನ್ನು ನಾವು ದ್ವಿಗು ಸಮಾಸ ಅಂತೀವಿ. ನೋಡಿ, ಒಂದು ಕಟ್ಟು ಒಗ್ಗಟ್ಟು, ಆಯಿತಾ. ಇಲ್ಲಿ ಒಂದು ಅನ್ನೋದು ಸಂಖ್ಯೆ, ಹೌದಾ. ಎರಡು ಮಡಿ ಇಮ್ಮಡಿ, ನೋಡಿ ಸಂಖ್ಯೆ ಇದೆ. ಮೂರು ಲೋಕ ಮೂಲೋಕ, ನಾಲ್ಕು ಮುಖ ನಾಲ್ಕು ಮುಖ ನಾಲ್ಮುಖ. ಅಂದರೆ ಇಲ್ಲಿ ನಾಲ್ಮೊಗ ಅಂತಂದರೆ ಯಾರು ನಾಲ್ಕು ಮುಖವುಳ್ಳವನೋ ಅವನು ನಾಲ್ಮೊಗ ಅಂತ ಬಿಡಿಸಿದ್ರೆ ಅದು ಬಹುವ್ರೀಹಿ ಸಮಾಸ ಆಗುತ್ತೆ. ಇಲ್ಲಿ ನಾಲ್ಕು ಮುಖ ನಾಲ್ಮೊಗ ಅಂತ ಅಷ್ಟೇ ಇದೆ. ಇಲ್ಲಿ ತಗೊಳ್ಳೋದೇ ಬೇಡ, ಮತ್ತೆ ಗೊಂದಲ ಆಗುತ್ತೆ, ಬೇಡ. ಈ ಉದಾಹರಣೆ ಬೇಡ, ಬಿಟ್ಬಿಡಿ. ನಾಲ್ಮೊಗ ಅನ್ನೋದು ಬಹುವ್ರೀಹಿ ಸಮಾಸಕ್ಕೆ ತಗೊಳ್ಳಿ. ಪಂಚ ಅಮೃತ ಪಂಚಾಮೃತ, ಈ ರೀತಿಯಾಗಿ ನೋಡಿ ಪೂರ್ವ ಪದದಲ್ಲಿ ಎಲ್ಲವೂ ಕೂಡ ಸಂಖ್ಯೆ ಬರುತ್ತೆ. ಒಟ್ಟಾರೆ ನೆನ್ಪಿಟ್ಕೊಳ್ಳಿ, ಸಂಖ್ಯೆಯಿಂದ ಸಮಾಸ ಪ್ರಾರಂಭವಾದರೆ ಅದು ದ್ವಿಗು ಸಮಾಸ. ನಂತರ ಬರೋಣ ಅಂಶಿ ಅಥವಾ ಅವ್ಯಯಿ ಭಾವ ಸಮಾಸ ಅಂತ ಕೂಡ ಕರಿತೀವಿ. ಅಂದರೆ ಇಲ್ಲಿ ಒಂದು ಅಂಗ ಮತ್ತು ಉಪಾಂಗ ಇರುತ್ತೆ. ನೋಡಿ, ಕಾಲು ಅನ್ನೋದೊಂದು, ಅದರ ಮುಂದೆ ಉಪಾಂಗ, ಆಯಿತಾ. ನಂತರ ಕೈಯ ಮುಂದು, ಕೈನಲ್ಲಿ ಮುಂಭಾಗ ಅಂತ ಮುಂಗೈ. ಅದೇ ಥರ ಪಗಲಿನ ಮುಂದು ಮುಂಬಗಲ್, ತಲೆಯ ಮುಂದು ಮುಂದಲೆ. ನೋಡಿ, ತಲೆ ಅನ್ನೋದು ಒಂದು ಭಾಗ ಆದರೆ ಅದರಲ್ಲಿ ಮುಂದೆ ಅನ್ನುವಂಥದ್ದು ಒಂದು ಉಪಭಾಗ, ಆಯಿತಾ. ಹಾಗಾಗಿ ಒಂದು ಭಾಗದಲ್ಲಿ ಒಂದು ಚಿಕ್ಕ ಉಪಭಾಗ ಹೇಳುವಂಥದ್ದು, ಅದೇ ಅಂಶ ಅಂಶಿ ಭಾವ ಅಂತ ಕರಿತೀವಿ. ಅದನ್ನು ನಾವು ಅಂಶಿ ಸಮಾಸ ಅಂತೀವಿ. ನೀವು ನೆನ್ಪಿಟ್ಕೊಳ್ಬೇಕು ಅಂದರೆ ನೋಡಿ, ಪೂರ್ವ ಪದ ಉತ್ತರ ಪದವಾಗುತ್ತೆ, ಉತ್ತರ ಪದ ಪೂರ್ವ ಪದವಾಗಿರೋದು ಗಮನಿಸ್ಬೋದು. ಇಲ್ಲಿ ಕಾಲಿನ ಮುಂದು ಅನ್ನುವಂಥದ್ದು ಈ ಕಡೆ ಬರೆದಾಗ ಮುಂಗಾಲಾಯಿತು, ಪೂರ್ವ ಪದ ಉತ್ತರ ಪದ ಆಯಿತು, ಉತ್ತರ ಪದ ಪೂರ್ವ ಪದ ಆಯಿತು. ಕೈಯ ಅಡಿ ಅಂಗೈ ಆಯಿತು. ನೋಡಿ, ಈ ಪದ ಮೊದಲು ಬಂತು, ಈ ಪದ ನಂತರ ಬಂತು, ಹೌದಾ. ಈ ರೀತಿಯಾಗಿ ಪೂರ್ವ ಪದ ಉತ್ತರ ಪದವಾಗುತ್ತೆ, ಉತ್ತರ ಪದ ಪೂರ್ವ ಪದವಾಗುತ್ತೆ. ಜೊತೆಗೆ ಒಂದು ಭಾಗ ಅದರ ಉಪಭಾಗ ಇರುತ್ತೆ, ಅದು ಅಂಶಿ ಸಮಾಸ. ನಂತರ ದ್ವಂದ್ವ ಸಮಾಸ. ಒಂದು ಚಿಕ್ಕ ವ್ಯತ್ಯಾಸ ತತ್ಪುರುಷ ಸಮಾಸಕ್ಕೂ ದ್ವಂದ್ವ ಸಮಾಸಕ್ಕೂ. ಅಲ್ಲೂ ಎರಡು ಕಡೆ ನಾಮಪದ ಇರುತ್ತೆ, ಆದರೆ ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಇತ್ತು, ಆದರೆ ಇಲ್ಲೂ ಕೂಡ ನಾಮಪದಗಳೇ ಇರುತ್ತೆ ದ್ವಂದ್ವ ಸಮಾಸದಲ್ಲಿ. ಇಲ್ಲಿ ವಿಭಕ್ತಿ ಪ್ರತ್ಯಯ ಇರೋದಿಲ್ಲ. ನೋಡಿ, ಕೆರೆಯು ಕಟ್ಟೆಯು ಬಾವಿಯು, ಇಲ್ಲಿ 3 ಪದ ಬರುತ್ತೆ. ದ್ವಂದ್ವ ಸಮಾಸದಲ್ಲಿ 3 ಬರ್ಬೋದು, 2 ಬರ್ಬೋದು, ಆದರೆ 3 ಪದಗಳು ಇರುವಂತಹ ಸಮಾಸ ದ್ವಂದ್ವ ಸಮಾಸನೇ. ಇಲ್ಲಿ ಕೆರೆಯು ಕಟ್ಟೆಯು ಬಾವಿಯು ಅಂದರೆ ಕೆರೆ ಕಟ್ಟೆ ಬಾವಿಗಳು, ಅಂದರೆ ಇದು ನಾಮಪದ, 2ನೇ ಪದನೂ ನಾಮಪದ, 3ನೇ ಪದನೂ ನಾಮಪದ. ಹಾಗಾಗಿ ಎಲ್ಲವೂ ಕೂಡ ನಾಮಪದಗಳಿರುತ್ತೆ. ತತ್ಪುರುಷ ಸಮಾಸದಲ್ಲೂ 2 ಕೂಡ ನಾಮಪದ ಇತ್ತು, ಆದರೆ ಅಲ್ಲಿ ವಿಭಕ್ತಿ ಪ್ರತ್ಯಯ ಸೇರ್ಕೊಂಡಿತ್ತು, ನೆನಪಿದೆಯಾ ಪೂರ್ವ ಪದದಲ್ಲಿ. ಆದರೆ ಇಲ್ಲಿ ವಿಭಕ್ತಿ ಪ್ರತ್ಯಯ ಸೇರೋದಿಲ್ಲ. ಕೆರೆಯು ಕಟ್ಟೆಯು ಬಾವಿಯು, ಕೆರೆಯು ಊ ಅನ್ಬೇಕಾದ್ರೆ ಅದು ವಿಭಕ್ತಿ ಪ್ರತ್ಯಯ ಅಲ್ಲ, ಊ ಅನ್ನುವಂಥದ್ದು ವಿಭಕ್ತಿ ಪ್ರತ್ಯಯ, ಊ ಅನ್ನುವಂಥದ್ದು ವಿಭಕ್ತಿ ಪ್ರತ್ಯಯ ಅಲ್ಲ, ಆಯಿತಾ. ಎಲ್ಲ ನಾಮಪದಗಳಿದ್ದು ಇಲ್ಲಿ ವಿಭಕ್ತಿ ಪ್ರತ್ಯಯ ಇಲ್ಲ ಅಂತ ಅಂದಾಗ ನಾವು ಅದನ್ನು ದ್ವಂದ್ವ ಸಮಾಸ ಅಂತ ಕರಿತೇವೆ. ಆನೆಯು ಕುದುರೆಯು ಒಂಟೆಯು, ಆನೆ ಕುದುರೆ ಒಂಟೆಗಳು. ರಾಮನು ಲಕ್ಷ್ಮಣನು ಸೀತೆಯು, ರಾಮ ಲಕ್ಷ್ಮಣ ಸೀತೆಯರು. ಈ ರೀತಿಯಾಗಿ ಎಲ್ಲವೂ ನಾಮಪದ ಇದ್ದಾಗ ದ್ವಂದ್ವ ಸಮಾಸ ಅಂತ ನೆನ್ಪಿಟ್ಕೊಳ್ಳಿ. ನಂತರ ಬರೋಣ ಬಹುವ್ರೀಹಿ ಸಮಾಸ. ಇಲ್ಲಿ ಬೇರೊಂದು
ಪದದ ಅರ್ಥ ಪ್ರಧಾನವಾಗಿರುವ ಸಮಾಸ ಯಾವುದು ಅಂತ ಕೇಳ್ತಾರೆ. ಆವಾಗ ಸ್ನೇಹಿತರೆ ನಾವು ಬಹುವ್ರೀಹಿ ಸಮಾಸ ಅಂತ ಉತ್ತರವನ್ನು ಬರಿಬೇಕು. ಅಂದರೆ ಇಲ್ಲಿ ಬೇರೊಂದು ಪದದ ಅರ್ಥ ಪ್ರಧಾನವಾಗಿರುತ್ತೆ ಇಲ್ಲಿರುವಂತಹ ಪದಗಳನ್ನು ಮೀರಿತು. ಯಾರು 3 ಕಣ್ಣುಳ್ಳವನು ಅವನು ಮುಕ್ಕಣ್ಣ. ಅಂದರೆ ಇಲ್ಲಿ ಮುಕ್ಕಣ್ಣ ಅನ್ನುವಂತಹ ಬೇರೊಂದು ಪದ ಹೊಸದಾಗಿ ಪ್ರಧಾನವಾಯಿತು. ಆಯಿತಾ. ಕೆಂಪಾದ ಕಣ್ಣುಳ್ಳವನು ಕೆಂಗಣ್ಣ. ಪಾಲದಲ್ಲಿ ನೇತ್ರವುಳ್ಳವನು ಪಾಲನೇತ್ರ. ಯಾರು ಪಾಣಿಯಲ್ಲಿ ಚಕ್ರವುಳ್ಳವನು ಅವನು ಚಕ್ರಪಾಣಿ. ಈ ರೀತಿಯಾಗಿ ಒಟ್ಟಾರೆ ನೀವು ನೆನ್ಪಿಟ್ಕೊಳ್ಳಿ, ದೇವರ ಮತ್ತೊಂದು ಹೆಸರು ಬಂದರೆ ಅಥವಾ ಒಂದು ಹೊಸ ಪದ ಅಂತ ನಿಮ್ಗನ್ಸಿದ್ರೆ ಅದು ಬಹುವ್ರೀಹಿ ಸಮಾಸ ಆಗಿರುತ್ತೆ. ಬಹಳಷ್ಟು 90% ದೇವರ ಮತ್ತೊಂದು ಹೆಸರುಗಳನ್ನೇ ಇಲ್ಲಿ ಕೊಡಲಾಗುತ್ತೆ ಎಲ್ಲಿ ಬಹುವ್ರೀಹಿ ಸಮಾಸಗಳಲ್ಲಿ. ಇನ್ನು ಕ್ರಿಯಾ ಸಮಾಸಕ್ಕೆ ಬರೋಣ. ಕ್ರಿಯಾ ಸಮಾಸದಲ್ಲಿ ಎರಡನೇ ಪದ ಅಂದರೆ ಉತ್ತರ ಪದ ಏನಾಗಿರುತ್ತೆ, ಕ್ರಿಯೆಯಿಂದ ಕೂಡಿರುತ್ತೆ. ಮೈಯನ್ನು ಮುಟ್ಟಿ, ನೋಡಿ ಮುಟ್ಟಿ ಎನ್ನುವಂಥದ್ದು ಕ್ರಿಯಾ ಸಮಾಸ. ಮನಸ್ಸಿನಿಂದ ಕಾಣು, ಮನಗಾಣು, ನೋಡಿ ಕಾಣು ಅನ್ನುವಂಥದ್ದು ಕ್ರಿಯಾ ಸಮಾಸ. ಬೀಳು ಅನ್ನುವಂಥದ್ದು ಕ್ರಿಯಾ ಸಮಾಸ. ತೆರೆ. ಈ ರೀತಿಯಾಗಿ ಎರಡನೇ ಪದ ಗಮನಿಸಿ, ಆ ಎರಡನೇ ಪದ ಕ್ರಿಯೆ ಆಗಿರಬೇಕು. ನೋಡಿ ಇಲ್ಲಿ ಕ್ರಿಯೆ ಬರಬೇಕು. ಆ ಎರಡನೇ ಪದ ಕ್ರಿಯೆ ಆಗಿದ್ದರೆ ಅದು ಕ್ರಿಯಾ ಸಮಾಸ. ಅದೇ ಮೊದಲ ಪದ ಕ್ರಿಯೆಯಾಗಿದ್ದರೆ ನೋಡಿ ಗಮಕ ಸಮಾಸ. ಎರಡನೇ ಪದ ಕ್ರಿಯೆಯಾಗಿದ್ದರೆ ಕ್ರಿಯಾ ಸಮಾಸ, ಮೊದಲನೇ ಪದ ಕ್ರಿಯೆಯಾಗಿದ್ದರೆ ಗಮಕ ಸಮಾಸ. ನೀವು ಯಾವತ್ತೂ ಕೂಡ ವ್ಯಾಕರಣಗಳನ್ನು ಒಟ್ಟಿಗೆ ತಗೊಳ್ಬೇಕು. ಸಮಾಸ ಅಂತಂದಾಗ ಒಟ್ಟಾರೆ ಸಮಾಸಗಳ ಪರಿಚಯ ಇದ್ದರೆ ಮಾತ್ರ ನಿಮಗೆ ಸಮಾಸವನ್ನು ಪತ್ತೆ ಹಚ್ಚೋದಕ್ಕೆ ಸುಲಭ. ಸಂಧಿ ಅಂತ ಬಂದಾಗ ಒಟ್ಟಾರೆ ಅಷ್ಟು ಸಂಧಿಗಳ ಪರಿಚಯ ಇರಬೇಕು. ಏಕಕಾಲದಲ್ಲಿ ಅಷ್ಟನ್ನು ಗಮನಿಸ್ಬೇಕು ನೀವು, ಆವಾಗ ನಿಮಗೆ ವ್ಯಾಕರಣಾಂಶ ಸುಲಭ ಆಗುತ್ತೆ. ಗಮಕ ಸಮಾಸದಲ್ಲಿ ನೋಡಿ ಮೊದಲನೇ ಪದ ಏನಿದೆ ಅದು ಸರ್ವನಾಮ ಇರಬೇಕು. ಅವನು, ಅದು, ಅವಳು ಇವೆಲ್ಲವೂ ಕೂಡ ಸರ್ವನಾಮ. ಮೊದಲನೇ ಪದ ಸರ್ವನಾಮ ಆಗಿದ್ದರೆ ಅದು ಗಮಕ ಸಮಾಸವಾಗಿರುತ್ತೆ. ಜೊತೆಗೆ ಮೊದಲನೇ ಪದ ಕ್ರಿಯೆಯಿಂದ ಕೂಡಿದರೂ ಕೂಡ ಗಮಕ ಸಮಾಸ ಆಗಿದೆ. ನೋಡಿ ಮಾಡಿದುದು, ಅರಳುವುದು, ಆಯಿತಾ, ಸೊಕ್ಕಿದುದು, ಉಡುವುದು, ಸಿಡಿಯುವುದು ಇವೆಲ್ಲವೂ ಕೂಡ ಕ್ರಿಯಾಪದ. ಮೊದಲನೇ ಪದನೇ ಕ್ರಿಯೆಯಿಂದ ಕೂಡಿದರೆ ಅದು ಕೂಡ ಗಮಕ ಸಮಾಸ. ನಾವು ನೆನ್ಪಿಟ್ಕೊಳ್ಬೇಕು, ಎರಡನೇ ಪದ ಕ್ರಿಯೆಯಿಂದ ಕೂಡಿದರೆ ಕ್ರಿಯಾ ಸಮಾಸ, ಮೊದಲನೇ ಪದ ಕ್ರಿಯೆಯಿಂದ ಕೂಡಿದರೆ ಗಮಕ ಸಮಾಸ, ಎರಡನೇ ಪದ ಕ್ರಿಯೆಯಿಂದ ಕೂಡಿದರೆ ಕ್ರಿಯಾ ಸಮಾಸ. ಈಗ ಸಮಾಸ ಅರ್ಥ ಆಗಿದೆ ಅನ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಸಮಾಸ ಅನ್ನೋ ಒಂದು ತರಗತಿ ಇದೆ, ಅಲ್ಲಿ ನೋಡಬಹುದು. ಒಟ್ಟಾರೆ ಒಂದು ಸತಿ ನೋಡೋಣ, ನೋಡಿ ರಿವಿಷನ್ ಮಾಡೋಣ. ತತ್ಪುರುಷ ಸಮಾಸ ಅಂದರೆ ಈಗಾಗಲೇ ಹೇಳಿದೆ, ನಾಮಪದ ಜೊತೆಗೆ ನಾಮಪದ ಸೇರಿ ಆಗುವಂತಹ ಸಮಾಸ. ಅದೇ ಇಲ್ಲಿ ವಿಭಕ್ತಿ ಪ್ರತ್ಯಯ ಇರುತ್ತೆ. ಕರ್ಮಧಾರಯ ಸಮಾಸ ಅಂತಂದರೆ ಮೊದಲನೇ ಪದ ಎರಡನೇ ಪದದ ನಾಮಪದದ ವಿಶೇಷಣವನ್ನು ಹೇಳುವಂಥದ್ದು. ಇನ್ನು ದ್ವಿಗು ಸಮಾಸ ಅಂತಂದರೆ ಮೊದಲನೇ ಪದ ಸಂಖ್ಯೆ ಇರುತ್ತೆ, ಮೊದಲನೇ ಪದನೇ ಸಂಖ್ಯೆ ಇರುತ್ತೆ. ಅಂಶಿ ಸಮಾಸ ಅಂದರೆ ಒಂದು ಭಾಗ ಅದರ ಒಂದು ಉಪಭಾಗವನ್ನು ಹೇಳ್ತಾ ಇರ್ತಾರೆ. ದ್ವಂದ್ವ ಸಮಾಸ ಅಂತಂದರೆ ಎಲ್ಲವೂ ಬರೀ ನಾಮಪದಗಳಿಂದ ಆಗಿರುತ್ತೆ. ಬಹುವ್ರೀಹಿ ಸಮಾಸ ಅಂತಂದರೆ ಬೇರೊಂದು ಪದದ ಅರ್ಥ ಇಲ್ಲಿ ಪ್ರಮುಖವಾಗಿರುತ್ತೆ. ಹೇಳಿದ್ನಲ್ಲ, ದೇವರುಗಳ ಬೇರೆ ಬೇರೆ ಹೆಸರುಗಳಿದೆ ಅಂತ ಅದು. ಕ್ರಿಯಾ ಸಮಾಸ ಅಂತಂದರೆ ಎರಡನೇ ಪದ ಕ್ರಿಯೆಯಿಂದ ಕೂಡಿರುತ್ತೆ. ಇನ್ನು ಗಮಕ ಸಮಾಸ ಅಂದರೆ ಮೊದಲನೇ ಪದನೇ ಕ್ರಿಯೆಯಿಂದ ಕೂಡಿರುತ್ತೆ. ಇದಿಷ್ಟು ಕೂಡ ಒಂದು ಸಮಾಸಗಳ ಒಂದು ಪುನರಾವರ್ತನೆ. ಇದನ್ನು ನೀವು ಬರ್ಕೊಂಡ್ರೆ ತುಂಬ ಸುಲಭ ಅನಿಸುತ್ತೆ ನಿಮಗೆ. ಇದಿಷ್ಟು ಕೂಡ ಸಮಾಸಗಳ ಬಗ್ಗೆ ಪ್ರಶ್ನೆಗಳನ್ನು ಕೂಡ ಕೊಡಲಾಗಿದೆ. PDF ನಾನು ಪ್ರಶ್ನೆಗಳನ್ನು ಕೊಡ್ತೀನಿ. ಪ್ರಶ್ನೆಯನ್ನು ಈಗ ಹೇಳ್ತಾ ಹೋದರೆ ತುಂಬ ದೊಡ್ಡದಾಗುತ್ತೆ, ಅದನ್ನು ನೀವೇ ಬಿಡಿಸಿ ಉತ್ತರ ಕೂಡ ಅಲ್ಲೇ ಇದೆ, ತಾಳೆ ನೋಡ್ಕೊಳ್ಳಿ. ಈ ರೀತಿ ಪ್ರಶ್ನೆಗಳನ್ನು ಕೂಡ ಕೊಡಲಾಗಿದೆ, ಉತ್ತರಗಳನ್ನು ಕೂಡ ಕೊಡಲಾಗಿದೆ, ಅದನ್ನು ನೋಡ್ಕೊತ ಬನ್ನಿ. ಇನ್ನೊಂದು ಅರಿ ಸಮಾಸದ ಬಗ್ಗೆ ಹೇಳ್ಬೇಕು ನಿಮಗೆ. ಅರಿ ಸಮಾಸ ಅಂತಂದರೆ ಅದೇನು ಪ್ರತ್ಯೇಕ ಸಮಾಸವಲ್ಲ. ಒಂದು ಸಂಸ್ಕೃತ ಪದ ಇದ್ದು ಒಂದು ಕನ್ನಡ ಪದ ಇದ್ದರೆ ಅದನ್ನು ನಾವು ಅರಿ ಸಮಾಸ ಅಂತೀವಿ. ಅರಿ ಸಮಾಸ ಯಾವುದೇ ಸಮಾಸದ ಒಳಗೂ ಕೂಡ ಬರಬಹುದು. ಒಟ್ಟಾರೆ ಒಂದು ಕನ್ನಡ ಪದ ಒಂದು ಸಂಸ್ಕೃತ ಪದ ಇದ್ದರೆ ಅದನ್ನು ಅರಿ ಸಮಾಸ ಅಂತ ಕರಿತೀವಿ. ನಂತರ ಬರೋಣ ಸ್ನೇಹಿತರೆ, ದ್ವಿರುಕ್ತಿ, ಜೋಡಿ ಪದ, ನುಡಿಗಟ್ಟು. ಈ ಮೂರು ಕೂಡ ಆಪ್ಷನ್ನಾಗಿ ತಗೊಂಡು ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ಯಾವುದೋ ಒಂದು ಪದ ಕೊಟ್ಟು ಈ ಪದವು ಯಾವುದಕ್ಕೆ ಉದಾಹರಣೆಯಾಗಿ ಕೊಡಬಹುದು, ದ್ವಿರುಕ್ತಿನ, ಜೋಡಿ ಪದನ, ನುಡಿಗಟ್ಟ ಅಂತ ತಿಳ್ಕೊಳ್ಬೇಕು. ಒಟ್ಟಾರೆ ದ್ವಿರುಕ್ತಿ ಅಂತಂದರೆ ಒಂದೇ ಪದ ಮತ್ತೆ ಮತ್ತೆ ಬಂದು ಅರ್ಥ ಇದ್ದರೆ ದ್ವಿರುಕ್ತಿ ಅಂತೀವಿ. ಅಂದರೆ ಇಲ್ಲಿ ಹೌದು ಹೌದು, ನಿಲ್ಲು ನಿಲ್ಲು, ನೋಡಿ ಬನ್ನಿ ಬನ್ನಿ,
ಈ ಒಂದೇ ಪದ ಮತ್ತೆ ಬರ್ತಾ ಇದೆ, ಹೌದಾ? ಇದಕ್ಕೆ ಅರ್ಥ ಇದೆ, ಇದನ್ನು ದ್ವಿರುಕ್ತಿ ಅಂತೀವಿ. ಅದೇ ಪಟ ಪಟ ಜುಳು ಜುಳು, ನೋಡಿ, ಪಟ ಪಟ ಜುಳು ಜುಳು ಒಂದೇ ಪದ ಮತ್ತೆ ಬಂದರೂ ಕೂಡ ಇದಕ್ಕೆ ಅರ್ಥ ಇಲ್ಲ, ಶಬ್ದದ ಅನುಕರಣೆ ಮಾತ್ರ. ಇದಕ್ಕೆ ಅನುಕರಣಾವ್ಯಯ ಅಂತ ಕರಿತೀವಿ. ಅನುಕರಣಾವ್ಯಯ. ಒಂದೇ ಪದ ಮತ್ತೆ ಬಂದು ಅರ್ಥ ಇದ್ದರೆ ವಿರುಕ್ತಿ ಆಗುತ್ತೆ, ಒಂದೇ ಪದ ಮತ್ತೆ ಬಂದು ಅರ್ಥ ಇಲ್ಲ ಅಂತಂದರೆ ಅನುಕರಣಾವ್ಯಯ ಆಗುತ್ತೆ. ಒಂದೇ ಪದ ಮತ್ತೆ ಬರಬೇಕು ಅಂತಲೂ ಇಲ್ಲ ಅನುಕರಣಾವ್ಯಯದಲ್ಲಿ. ಸುಯ್ಯನೆ, ರೊಯ್ಯನೆ ಈ ರೀತಿಯ ಶಬ್ದದ ಅನುಕರಣೆ ಕೂಡ ಮಾಡಬಹುದು. ಮತ್ತು ಈ ರೀತಿಯಾಗೂ ಪಟಪಟ, ಜುಳು ಜುಳು, ಸರಸರ ಈ ರೀತಿಯಾಗೂ ಕೂಡ ಬರಬಹುದು. ಒಂದು ಪದ ಮತ್ತೆ ಬಂದು ಅರ್ಥ ಇದ್ದರೆ ದ್ವಿರುಕ್ತಿ ಆಗುತ್ತೆ. ಇಲ್ಲಿ ಉದಾಹರಣೆಯಾಗಿ ನೋಡ್ತಾ ಇದ್ದೀವಿ, ಬೇಡ ಬೇಡ ಈ ರೀತಿಯಾಗಿ. ನಿಮಗೆ ಪರೀಕ್ಷೆಯಲ್ಲಿ ಈ ರೀತಿಯಾಗಿ ಕೊಡ್ತಾರೆ, ಮೊತ್ತ ಮೊದಲು, ಆಯಿತಾ, ಕಟ್ಟ ಕಡೆಗೆ, ನಟ್ಟ ನಡುವೆ, ಬಟ್ಟ ಬಯಲು, ತುತ್ತ ತುದಿ ಈ ರೀತಿ ಕೊಟ್ಟಾಗಲೂ ಕೂಡ ದ್ವಿರುಕ್ತಿ ಆಗಿರುತ್ತೆ ಅಂತ ನೆನಪಿರಿ ಸ್ನೇಹಿತರೆ. ನೋಡಿ, ಈ ಎರಡನೇ ಅಕ್ಷರ ಸಜಾತಿಯ ಒತ್ತಕ್ಷರ ಬರ್ತಾ ಇರೋದು ನಾನು ನೆನ್ಪಿಟ್ಕೊಳ್ಳಿ. ಬಟ್ಟ ಬಯಲು, ತುತ್ತ ತುದಿ, ಆಯಿತಾ, ಈ ರೀತಿಯಾಗಿ ಮೆಲ್ಲ ಮೆಲ್ಲನೆ, ಕೊನೆ ಕೊನೆಗೆ, ಕೊನೆಗೆ ಕೊನೆಗೆ, ಕೊನೆ ಕೊನೆಗೆ ಈ ರೀತಿಯಾಗಿ. ಅಂದರೆ ನೀವು ಅದನ್ನು ಬಿಡಿಸಿ ಒಂದೇ ರೀತಿಯ ಎರಡು ಪದಗಳು ನಿಮಗೆ ಸಿಗುತ್ತೆ. ಈ ರೀತಿ ಇದ್ದಾಗಲೂ ಕೂಡ ದ್ವಿರುಕ್ತಿನ, ಅದನ್ನು ನೆನ್ಪಿಟ್ಕೊಳ್ಳಿ. ಜೊತೆಗೆ ಎರಡನೇ ಒಂದು ಅಕ್ಷರ ಸಜಾತಿಯ ಒತ್ತಕ್ಷರ ಬಂದರೂ ಕೂಡ ಈ ದ್ವಿರುಕ್ತಿ ಆಗಿರ್ಬೋದು ಅಂತ ನಿಮ್ಮ ಮನಸ್ಸಲ್ಲಿ ಇರಲಿ. ಇನ್ನು ಜೋಡಿ ಪದ, ಕೆನೆ ಮೊಸರು, ಹಾಲು ಜೇನು ಅಂದರೆ ಹಾಲು ಜೇನು, ಹಾಲು ಜೇನು, ಓದು ಬರಹ ಈ ರೀತಿಯ ಪದಗಳು ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಜೊತೆ ಜೊತೆಯಾಗಿ ಬಳಕೆ ಆಗ್ತಿರುತ್ತೆ. ಅಂತಹ ಪದಗಳನ್ನು ನಾವು ಜೋಡಿ ಪದಗಳು ಅಥವಾ ಜೋಡು ನುಡಿ ಅಂತ ಕರಿತೀವಿ. ಒಂದೊಂದು ಸಲ ಮೊದಲನೇ ಪದಕ್ಕೆ ಎರಡನೇ ಪದ ವಿರುದ್ಧವಾಗಾದರೂ ಇರ್ಬೋದು, ಅಥವಾ ಸಮಾನಾರ್ಥಕ ಪದವಾಗಾದರೂ ಇರಬಹುದು. ಒಟ್ಟಾರೆ ಜೊತೆ ಜೊತೆಯಾಗಿ ಬಳಕೆ ಆಗುತ್ತೆ. ಎರಡೂ ಪದಗಳು ಬೇರೆ ಬೇರೆ ಇರುತ್ತೆ, ಆದರೂ ಕೂಡ ಜೊತೆ ಜೊತೆಯಾಗಿ ಬಳಕೆ ಆಗೋದನ್ನು ನಾವು ಜೋಡಿ ಪದ ಅಂತ ಕರಿತೀವಿ. ಈ ಚಾರ್ಟಲ್ಲಿ ನೀವು ನೋಡಬಹುದು ದ್ವಿರುಕ್ತಿ ಅಂದ್ರೇನು, ಜೋಡಿ ಪದ ಅಂದ್ರೇನು, ನುಡಿಗಟ್ಟು ಅಂದ್ರೇನು. ನುಡಿಗಟ್ಟು ಅಂದರೆ ನೋಡಿ ತಿಳ್ಕೊಳ್ಳಿ, ಚಿಕ್ಕ ಚಿಕ್ಕ ವ್ಯತ್ಯಾಸ ಇದೆ ಇಲ್ಲಿ. ಒಂದೇ ಪದ ಮತ್ತೆ ಮತ್ತೆ ಬಂದು ಅರ್ಥ ಇದ್ದರೆ ದ್ವಿರುಕ್ತಿ ಆಗುತ್ತೆ ಸ್ನೇಹಿತರೆ. ಜೋಡಿ ಪದ ಅಂತಂದರೆ ಎರಡೂ ಪದಗಳು ಬೇರೆ ಬೇರೆ ಆದರೆ ಜೊತೆ ಜೊತೆಯಾಗಿ ಬಳಕೆಯಾಗುತ್ತೆ. ಇನ್ನು ನುಡಿಗಟ್ಟು ಅಂತಂದರೆ ಅಲ್ಲಿರುವಂತಹ ಪದನೇ ಬೇರೆ, ಅದು ಕೊಡುವಂತಹ ಅರ್ಥನೇ ಬೇರೆ, ಆಯಿತಾ. ಇವುಗಳನ್ನು ನಾವು ನುಡಿಗಟ್ಟುಗಳು ಅಂತ ಕರಿತೀವಿ. ಅಂದರೆ ಕೈ ಕೊಟ್ಟ ಅಂತಂದರೆ, ಕೈಯನ್ನು ಕೊಟ್ಟ ಅಂತಂದರೆ ಮೋಸ ಮಾಡ್ದ ಅಂತ ಅದರ ಅರ್ಥ. ಅಂದರೆ ಅಲ್ಲಿ ಇರುವಂಥ ಪದಗಳೇ ಬೇರೆ, ಕೈ ಕೊಟ್ಟ ಅನ್ನುವಂಥ, ಆದರೆ ಕೊಡ್ತಿರೋ ಅರ್ಥ ಏನು, ಮೋಸ ಮಾಡಿದ್ರು ಅಂತ. ಈ ರೀತಿಯಾದಂತಹ ಪದಗಳನ್ನು ನುಡಿಗಟ್ಟುಗಳು ಅಂತ ಕರಿತೀವಿ. ಈ ರೀತಿಯಾಗಿ ಯಾವುದಾದ್ರು ಒಂದು ಪದ ಕೊಟ್ಟು ಇದು ನುಡಿಗಟ್ಟ, ಜೋಡಿ ಪದನ, ದ್ವಿರುಕ್ತಿನ, ಅನುಕರಣ ಪದನ ಈ ರೀತಿಯಾಗಿ ಆಪ್ಷನ್ನ ಕೊಟ್ಟು ಕೇಳ್ತಾರೆ. ಅವಾಗ ನಿಮಗೆ ಆಪ್ಷನ್ಗಳ ಅರ್ಥ ಗೊತ್ತಿದ್ರೆ ಸುಲಭವಾಗಿ ಗುರ್ತು ಮಾಡ್ತೀರಾ. ಈ ರೀತಿಯ ಒಂದಷ್ಟು ನುಡಿಗಟ್ಟುಗಳನ್ನು ಕೂಡ ಈ PDF ಅಲ್ಲಿ ಇರುತ್ತೆ, ಅದನ್ನು ಓದ್ಕೊಳ್ತಾ ಬನ್ನಿ. ನಂತರ ಬರೋಣ ಮತ್ತೊಂದು ವ್ಯಾಕರಣಾಂಶ. ಈಗಾಗಲೇ ನಾವು ತಿಳ್ಕೊಂಡ್ವಿ, ಸಮಾಸಗಳ ಬಗ್ಗೆ ತಿಳ್ಕೊಂಡ್ವಿ, ದ್ವಿರುಕ್ತಿ, ಜೋಡಿ ಪದ, ನುಡಿಗಟ್ಟುವಿನ ಬಗ್ಗೆ ತಿಳ್ಕೊಂಡ್ವಿ. ಈಗ ಮತ್ತೊಂದು ವ್ಯಾಕರಣಾಂಶ ಅವ್ಯಯ. ಇವುಗಳ ಮೇಲೆ ಖಂಡಿತ 2 ಅಥವಾ 3 ಪ್ರಶ್ನೆ ಬಂದಿದ್ದೇ ಇರುತ್ತೆ. ಅಂತ ಇದು ಕೂಡ ಸರಳವಾಗಿದೆ, ನೋಡೋದಕ್ಕೆ ಬೇರೆ ಬೇರೆ ಬಹಳಷ್ಟು ವಿಭಾಗಗಳಿದೆ ಅಂತ ಅನಿಸಿದ್ರು ಕೂಡ ನೀವು ಒಂದು ಟ್ರಿಕ್ಸ್ ಮುಖಾಂತರ ಕಲ್ತ್ಕೊಳ್ತಾ ಹೋದರೆ ಅವ್ಯಯಗಳನ್ನು ಪತ್ತೆ ಹಚ್ತೀರಾ. ಹಾಗಾದರೆ ಅವ್ಯಯ ಅಂದರೆ ಏನು ಅಂತ ನಾವು ಮೊದಲು ತಿಳ್ಕೊಳ್ಬೇಕು. ಅವ್ಯಯ ಅಂದರೆ ಉದಾಹರಣೆಗೆ ಹೇಳ್ತೀನಿ ನೋಡಿ, ಅವನು ಚೆನ್ನಾಗಿ ಪರೀಕ್ಷೆ ಬರೆದನು. ಯಾರು? ಅವನು. ನೋಡಿ, ಅವನು ಚೆನ್ನಾಗಿ ಪರೀಕ್ಷೆ ಬರೆದನು, ಆಯಿತಾ. ಅವಳು ಚೆನ್ನಾಗಿ ಪರೀಕ್ಷೆ ಬರೆದಳು, ಅವರು ಚೆನ್ನಾಗಿ ಪರೀಕ್ಷೆ ಬರೆದರು, ಆಯಿತಾ. ಅಂದರೆ ಅವನು ಇದ್ದಾಗಲೂ ಚೆನ್ನಾಗಿ ಅಂತಲೇ ಬಳಸಿದ್ವಿ, ಅವರು ಅವಳು ಇದ್ದಾಗಲೂ ಚೆನ್ನಾಗಿ ಅಂತಲೇ ಬಳಸಿದ್ವಿ. ಹಾಗಾಗಿ ಏಕವಚನ ಇರಲಿ, ಬಹುವಚನ ಇರಲಿ, ಆಯಿತಾ, ಈ ಪದಗಳು ಬದಲಾಗೋದಿಲ್ಲ. ಎಂಥ ಪದಗಳು? ಅವ್ಯಯ ಪದಗಳು. ಹಾಗಾಗಿ ಏಕವಚನಕ್ಕೂ ಅದೇ, ಬಹುವಚನಕ್ಕೂ ಅದೇ, ಸ್ತ್ರೀಲಿಂಗಕ್ಕೂ ಅದೇ, ಪುಲ್ಲಿಂಗಕ್ಕೂ ಅದೇ. ಇಂತಹ ಪದಗಳನ್ನು ನಾವು ಅವ್ಯಯ ಪದಗಳು ಅಂತ ಕರಿತೇವೆ. ನೋಡಿ, ಅವುಗಳಲ್ಲಿ ಇಷ್ಟು ವಿಧ. ಇವುಗಳನ್ನ ಸರಳವಾಗಿ ನೆನಪಿಟ್ಕೊಳ್ಬೋದು. ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಸಂಬಂಧ ಸೂಚಕ ಅವ್ಯಯ, ಕೃದಂತ ಅವ್ಯಯ, ತದಿದಂತ ಅವ್ಯಯ, ಅವಧಾರಣ ಅವ್ಯಯ.
ಇಷ್ಟೊಂದ ಅಂತ ಅಂದ್ಕೋಬೇಡಿ, ಇಷ್ಟೊಂದು ನೆನ್ಪಿಟ್ಕೊಳ್ಬೇಕಂತೆ ಒಂದು ಚಿಕ್ಕ ಚಿಕ್ಕ ವ್ಯತ್ಯಾಸ ಅಷ್ಟೇ ಒಂದಕ್ಕೂ ಮತ್ತೊಂದಕ್ಕೂ. ಆಯಿತಾ, ನೋಡ್ತಾ ಬರೋಣ. ಈಗ ಉದಾಹರಣೆಯನ್ನು ಮೊದಲು ಗಮನಿಸೋಣ. ಉದಾಹರಣೆಯನ್ನು ನೋಡ್ತಾ ಬನ್ನಿ. ನೋಡಿ, ನಾನು ಈಗಲೇ ಹೇಳಿದೆ ಚೆನ್ನಾಗಿ ಪರೀಕ್ಷೆ ಬರದ, ಯಾವಾಗ ಬಂದರು ಬಳಿಕ, ಬಸ್ ಬಂದ ಬಳಿಕ ಮನೆಗೆ ಬಂದರು ಅಂತ. ಕೂಡಲೇ ನೀನು ಇಲ್ಲಿಗೆ ಬಾ ಅಂತೀವಿ. ಆಯಿತಾ, ಬೇಗನೆ ಊಟವನ್ನು ಮುಗಿಸು ಅಂತೀವಿ. ನೋಡಿ, ಇದೆಲ್ಲವೂ ಕೂಡ ಕ್ರಿಯೆ ನಡೆದ ರೀತಿಯನ್ನು ಹೇಳುತ್ತೆ. ಅಂದರೆ ಪರೀಕ್ಷೆ ಹೇಗೆ ನಡೀತು, ಆಯಿತಾ, ಯಾವಾಗ ಬಂದರು ಅಂದರೆ ಕ್ರಿಯೆ ನಡೆದ ರೀತಿಯನ್ನು, ಸಮಯವನ್ನು, ಸ್ಥಳವನ್ನು ಹೇಳುವಂಥದ್ದು ಸಾಮಾನ್ಯ ವ್ಯಯ. ಕ್ರಿಯೆ ಅಂದರೆ ನಮಗೆ ಗೊತ್ತು, ಕೆಲಸ. ಆ ಕೆಲಸ ಯಾವ ರೀತಿ ನಡೀತು, ಯಾವ ಸ್ಥಳದಲ್ಲಿ ನಡೀತು, ಯಾವ ಕಾಲದಲ್ಲಿ ನಡೀತು, ಈ ಮೂರು ಕೂಡ ನೆನ್ಪಿಟ್ಕೊಳ್ಬೇಕು. ಕಾಲ, ಸ್ಥಳ, ರೀತಿ, ಇದನ್ನು ಮೂರನ್ನು ಕೂಡ ಕ್ರಿಯೆಗೆ ಸಂಬಂಧಿಸಿದಂತೆ ಹೇಳ್ತಾ ಇದ್ದರೆ ಅದನ್ನು ನಾವು ಸಾಮಾನ್ಯ ಅವ್ಯಯ ಅಂತ ಕರಿತೀವಿ. ಈಗಾಗಲೇ ನಾನು ಹೇಳಿದ್ದೀನಿ ಅನುಕರಣ ಅವ್ಯಯ ಅಂತ. ಶಬ್ದದ ಅನುಕರಣೆಯನ್ನು ಮಾಡುವಂಥದ್ದು, ಜುಳು ಜುಳು, ಪಳಪಳ, ಆಯಿತಾ, ರೊಯ್ಯನೆ, ಸುಯ್ಯನೆ, ಈ ರೀತಿಯಾದಂತಹ ಪದಗಳು. ಭಾವಸೂಚಕ ಅವ್ಯಯ, ಇದನ್ನು ನಿಪಾತ ಅವ್ಯಯ ಅಂತ ಕೂಡ ಕರಿತೀವಿ. ಒಂದೊಂದ್ಸಲ ಪರೀಕ್ಷೆಗಳಲ್ಲಿ ಏನೇನಾಗುತ್ತೆ ಅಂದರೆ ನಮಗೆ ಅದು ಗೊತ್ತಿರುತ್ತೆ, ಆದರೆ ಅಲ್ಲಿ ಬಳಕೆ ಆಗಿರೋವಂಥ ಪದ ನಮಗೆ ಗೊತ್ತಿರಲ್ಲ. ಹಾಗಾಗಿ ನಿಪಾತ ಅವ್ಯಯ ಅಂತ ಕೂಡ ಕರಿತೇವೆ. ನಮ್ಮ ಮನಸ್ಸಿನ ಭಾವನೆ ಅದೇನಾದರೂ ಆಗಿರಲಿ ಅದನ್ನು ವ್ಯಕ್ತಪಡಿಸೋದು ಎಲ್ಲ ಅವ್ಯಯಗಳು ಕೂಡ ಭಾವಸೂಚಕ ಅವ್ಯಯಗಳು. ನೋಡಿ, ಇದನ್ನು ಪ್ರತಿನಿತ್ಯ ಬಳಸ್ತೀವಿ. ಅಯ್ಯೋ, ಹಬ್ಬ, ಆಯಿತಾ, ಓ, ಛೇ, ಈ ರೀತಿಯಾದಂತಹ ಒಂದು ಪದಗಳನ್ನ ನಾವು ಅವ್ಯಯಗಳನ್ನು ಬಳಸ್ತೀವಿ. ಅದು ಭಾವಸೂಚಕ ಅವ್ಯಯ. ನಂತರ ಕ್ರಿಯಾರ್ಥಕ ಅವ್ಯಯ ಅಂದರೆ ಕ್ರಿಯೆಯ ಜಾಗದಲ್ಲಿ ನಿಂತು ಅದರ ಕೆಲಸವನ್ನು ಮಾಡೋವಂಥದ್ದು. ಅಂದರೆ ಈಗ ನೋಡಿ, ನನಗೆ ಇನ್ನೂ 10 ರೂಪಾಯಿ ಬೇಕು ಅಂತ, ಅಂದರೆ ನೀನು ಮತ್ತೆ ಕೊಡು ಅಂತ ಅದು ಕೇಳ್ತಿರೋ ಅಂಥದ್ದು. ಅಂದರೆ ಕೊಡುವಂಥ ಕ್ರಿಯೆ ನಡೀಲಿ ಅಂತ. ಆಯಿತಾ, ಹಣ್ಣು ಕೊಡಲು ಹೋದರೆ ಅವನು ಬೇಡ ಎಂದನು. ಬೇಡ ಅಂದ ತಕ್ಷಣ ಏನಾದರೂ ಕೊಡೋ ಅಂಥ ಕ್ರಿಯೆ ನಿಂತೋಯ್ತು. ಅಂದರೆ ಕ್ರಿಯೆಯ ಮೇಲೆ ಪ್ರಭಾವ ಬೀರುವಂತಹ ಪದಗಳು ಇವೆಲ್ಲ. ಬೇಕು, ಬೇಡ, ಉಂಟು, ಸಾಕು, ಹೌದು. ಅಂದರೆ ಕ್ರಿಯೆಯ ಮೇಲೆ ಇವೆಲ್ಲ ಪದಗಳು ಪ್ರಭಾವ ಬೀರುತ್ತೆ. ಕ್ರಿಯೆಯ ಮೇಲೆ ಪ್ರಭಾವ ಬೀರುವ ಎಲ್ಲ ಪದಗಳು, ಅವ್ಯಯಗಳು ಕೂಡ ಕ್ರಿಯಾರ್ಥಕ ಅವ್ಯಯ. ಇನ್ನು 2 ಪದಗಳ ನಡುವೆ ಸಂಬಂಧವನ್ನು ಸೂಚಿಸುತ್ತಲ್ಲ, ಅದೆಲ್ಲವೂ ಕೂಡ ಸಂಬಂಧ ಅವ್ಯಯ. ಅಂದರೆ ಮತ್ತು, ಅಥವಾ, ಆದ್ದರಿಂದ, ಏಕೆಂದರೆ, ಹಾಗಾಗಿ, ಇಂತಹ ಪದಗಳು. 2 ಪದಗಳ ನಡುವೆ ಸಂಬಂಧವನ್ನು ಹೇಳಬೇಕದು. ಅಂಥವುಗಳನ್ನು ನಾವು ಸಂಬಂಧ ಸೂಚಕ ಅವ್ಯಯ ಅಂತ ಕರಿತೇವೆ. ನಂತರ ಕೃದಂತ ಅವ್ಯಯ. ನೋಡಿ, ಯಾವ ಅವ್ಯಯ ಕ್ರಿಯಾಪದದ ಜೊತೆಗೆ ಇರುತ್ತೆ ಅದು ಕೃದಂತ. ನೋಡಿ, ತಿನ್ನು, ಹೋಗು, ಆಯಿತಾ, ಬರು, ಆಯಿತಾ, ಇವುಗಳ ಜೊತೆಗೆ ಇರುವಂತಹ ಅವ್ಯಯಗಳನ್ನು ನಾವು ಕೃದಂತ ಅವ್ಯಯಗಳು ಅಂತ ಕರಿತೀವಿ. ಕೃತ್ ಅಂದರೆ ಕೃದಂತ. ಕೃದಂತ ಅಂತಂದರೆ ಕ್ರಿಯೆ ಅಂತ, ಧಾತು ಅಂತ. ಕ್ರಿಯೆಯ ಜೊತೆಗಿರುವ ಅವ್ಯಯಗಳೇ ಕೃದಂತ ಅವ್ಯಯಗಳು. ಅವುಗಳು ಯಾವ್ಯಾವಪ್ಪ ಅಂದರೆ ಉತ್ತ, ಉತ, ಅಲು, ಅಲಿಕ್ಕೆ, ಆಯಿತಾ, ಇವುಗಳನ್ನ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತಲೇ ಒಂದು ಕ್ರಿಯಾಪದದ ಜೊತೆಗಿರುವಂಥ ಅವ್ಯಯಗಳು ಅಂತ ನೆನ್ಪಿಟ್ಕೊಳ್ಳಿ, ಸಾಕಾಗುತ್ತೆ. ಇನ್ನು ತದ್ದಿದಾಂತ ಅವ್ಯಯಗಳು ಅಂತಂದರೆ ನಾಮಪದದ ಜೊತೆಗಿರುತ್ತೆ. ನೋಡಿ, ಕಮಲದಂತೆ, ಕಮಲ ಅನ್ನುವಂಥದ್ದು ನಾಮಪದ, ಹೌದಾ, ಅದರ ಜೊತೆಗೆ ಇರುವ ಅವ್ಯಯ ಅಂತೆ. ಒಟ್ಟಾರೆ ನೆನ್ಪಿಟ್ಕೊಳ್ಳಿ, ನಾಮಪದದ ಜೊತೆಗೆ ಇರುವ ಅವ್ಯಯ ತದ್ದಿದಾಂತ ಅವ್ಯಯ. ಕ್ರಿಯಾಪದದ ಜೊತೆಗಿರುವ ಅವ್ಯಯ ಕೃದಂತ ಅವ್ಯಯ. ನೋಡಿ, ತನಕ, ಹಾಗೆ, ಆಯಿತಾ, ಗೋಸ್ಕರ, ಮಟ್ಟಿಗೆ, ಇವೆಲ್ಲವೂ ಕೂಡ ನಾಮಪದದ ಜೊತೆಗೆ ಬಳಕೆ ಆಗುವಂಥ ಅವ್ಯಯಗಳು. ಇನ್ನು ಕೊನೆಯದು ಅವಧಾರಣ. ಅವಧಾರಣ ಅಂದರೆ ನಿಶ್ಚಯವಾಗಿ ಅದೇ ವಸ್ತು ಅಂತ ಹೇಳುವಂಥದ್ದು. ಆ ಪುಸ್ತಕವನ್ನೇ ತೆಗೆದುಕೊಂಡು ಬಾ ಅಂತ ಹೇಳುವಂಥದ್ದು. ನಾನೇ ಅನ್ನೋವಂಥದ್ದು. ಒಟ್ಟಾರೆ ಅನ್ನುವಂಥದ್ದು ಬಂದರೆ, ನಿಮಗೆ ಕೊಟ್ಟಿರುವಂತಹ ಪರೀಕ್ಷೆಯಲ್ಲಿ ಉದಾಹರಣೆಯಾಗಿ ಅಂತದಿದ್ರೆ ನೋಡಿ, ನಾನೇ ಅನ್ನೋ ಕಡೆ ಇದೆ, ಅವನೇ ಅನ್ನೋ ಕಡೆ ಇದೆ, ಅದೇ, ನಾನೇ, ಅವನೇ, ಅನ್ನುವಂತಹ ಸ್ವರದಿಂದ ಕೊನೆಗೊಂಡ್ರೆ ಅದು ಅವಧಾರಣ ಅವ್ಯಯ ಆಗುತ್ತೆ. ಒಟ್ಟಾರೆ ಮತ್ತೊಂದು ಸತಿ ನೋಡೋಣ ಸ್ನೇಹಿತರೆ.
ಕ್ರಿಯೆ ನಡೆದ ರೀತಿ, ಸ್ಥಳ, ಕಾಲವನ್ನು ಹೇಳೋದು ಸಾಮಾನ್ಯ ಅವ್ಯಯ. ಶಬ್ದದ ಅನುಕರಣೆ ಮಾಡೋದು ಅನುಕರಣಾವ್ಯಯ. ಮನಸ್ಸಿನ ಭಾವನೆಗಳನ್ನು ಸೂಚಿಸುವ ಪದಗಳು ಭಾವಸೂಚಕ. ಕ್ರಿಯೆಗೆ ಅರ್ಥದಲ್ಲಿ ನಿಲ್ಲೋ ಅಂಥದ್ದು, ಆ ಜಾಗದಲ್ಲಿ ನಿಲ್ಲೋ ಅಂಥದ್ದು ಕ್ರಿಯಾರ್ಥಕ. ಎರಡು ಪದಗಳ ನಡುವೆ ಸಂಬಂಧವನ್ನು ಹೇಳುವಂಥದ್ದು ಸಂಬಂಧಾರ್ಥಕ. ಇನ್ನು ಕ್ರಿಯಾಪದದ ಜೊತೆಗಿರುವ ಅವ್ಯಯ ಕೃದಂತ, ನಾಮಪದದ ಜೊತೆಗಿರುವ ಅವ್ಯಯ ತದಿತಾಂತ. ಆಯಿತಾ? ನಿಶ್ಚಯವಾಗಿ ಅದೇ ಇಂದ ಕೂಡಿದರೆ ಅದು ಅವಧಾರಣ. ಅರ್ಥ ಆಗಿದೆ ಅನ್ಕೊತೀನಿ. ಅರ್ಥ ಆಗಿಲ್ಲ ಅಂತಂದರೆ ಇದರದೇ ಒಂದು ವಿಡಿಯೋ ಇದೆ ಅವ್ಯಯ ಅಂತ, ಅಲ್ಲ ಬಹಳಷ್ಟು ಉದಾಹರಣೆಗಳನ್ನು ಕೊಟ್ಟು ಹೇಳಲಾಗಿದೆ. ಈಗ ಬಹಳಷ್ಟು ಉದಾಹರಣೆಗಳನ್ನು ಕೊಡೋದಕ್ಕೆ ಸಮಯ ಕಡಿಮೆ ಇದೆ, ಹಾಗಾಗಿ ಯಾರಿಗೆ ಅರ್ಥ ಆಗಿಲ್ಲ ಅವ್ಯಯ ಅಂತಲೇ ಒಂದು ಪ್ರತ್ಯೇಕವಾದ ವಿಡಿಯೋ ಇದೆ, ಅಲ್ಲಿ ಹೋಗಿ ವೀಕ್ಷಿಸಿ. ಇನ್ನು ಲೇಖನ ಚಿಹ್ನೆಗಳ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಲೇಖನ ಚಿಹ್ನೆಗಳನ್ನು ನೋಡ್ತಾ ಹೋಗೋಣ. ಅಲ್ಪವಿರಾಮ ಅಂದರೆ ಪತ್ರಗಳಲ್ಲಿ ಮಾನ್ಯರೇ ಅಂತುವಂಥ ಜಾಗದಲ್ಲಿ ಅಥವಾ ಹಲವಾರು ನಾಮಪದವಿದ್ದಾಗ ನೋಡಿ ಇವುಗಳನ್ನು ಬಳಸ್ತೀವಿ. ಅಲ್ಪವಿರಾಮ. ಜೊತೆಗೆ ಅರ್ಧ ವಿರಾಮ. ವಾಕ್ಯಗಳಲ್ಲಿ ಉಪವಾಕ್ಯಗಳು ಬಂದಾಗ, ಚಿಕ್ಕ ಚಿಕ್ಕ ವಾಕ್ಯಗಳು ಬಂದಾಗ. ಇನ್ನು ಪೂರ್ಣ ವಿರಾಮ, ಒಂದು ವಾಕ್ಯ ಪೂರ್ಣಗೊಂಡಾಗ ಬಳಸ್ತೇವೆ. ಇದು ಭಾವಸೂಚಕ, ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸ್ತೇವೆ. ಇನ್ನು ಪ್ರಶ್ನಾರ್ಥಕ ಗೊತ್ತಿದೆ, ಪ್ರಶ್ನೆಯ ರೂಪದ ಎಲ್ಲವುಗಳ ಮುಂದೆ ಇದನ್ನು ಬಳಸ್ತೇವೆ. ಇದನ್ನು ವಾಕ್ಯ ವೇಷ್ಟನ ಅಂತ ಕರಿತೀವಿ. ವಿಶೇಷ ಪದಗಳನ್ನು ಕೊಟ್ಟಾಗ ಅಥವಾ ಅನ್ಯ ದೇಶೀಯ ಪದಗಳನ್ನು ಕೊಟ್ಟಾಗ ಇದನ್ನು ಬಳಸ್ತೇವೆ. ನೋಡಿ, ಈ ರೀತಿ ಕೇಳ್ತಾರೆ, ಮತ್ತೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬಳಸುವಾಗ ಯಾವ ಒಂದು ಚಿಹ್ನೆಯನ್ನು ಬಳಸ್ತೀವಿ ಅಂತ. ಇದನ್ನು ಉದ್ಧರಣ ಅಂತ ಕರಿತೇವೆ. ಅದೇ ರೀತಿಯಾಗಿ ನೋಡಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೊಡಲಾಗಿದೆ, PDF ಅಲ್ಲಿ ಅದನ್ನು ನೋಡ್ತಾ ಬನ್ನಿ. ಮತ್ತೊಂದು ವ್ಯಾಕರಣಾಂಶ ನೋಡೋಣ ಸ್ನೇಹಿತರೆ. ಸಮಾಸಗಳು ನೋಡಿದ್ವಿ, ದ್ವಿರುಕ್ತಿ, ಜೋಡಿ ಪದ ಮತ್ತು ನುಡಿಗಟ್ಟನ್ನು ನೋಡಿದ್ವಿ. ಜೊತೆಗೆ ಲೇಖನ ಚಿಹ್ನೆಯನ್ನು ಕೂಡ ಓದಿದ್ವಿ. ಜೊತೆಗೆ ಅವ್ಯಯಗಳ ವಿಧಗಳನ್ನು ಕೂಡ ನೋಡ್ತಾ ಬಂದ್ವಿ. ಈಗ ವಾಕ್ಯಗಳನ್ನು ಕೊಟ್ಟಾಗ 3 ರೀತಿಯ ವಾಕ್ಯಗಳನ್ನು ನೋಡ್ತೀವಿ. ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ ಮತ್ತು ಮಿಶ್ರ ವಾಕ್ಯ. ನೋಡಿ, ಒಂದೇ ಒಂದು ಪೂರ್ಣ ಕ್ರಿಯಾಪದ ಇದ್ದರೆ, ಒಂದೇ ಒಂದು ವಾಕ್ಯ ಇದ್ದು ಒಂದೇ ಒಂದು ಪೂರ್ಣ ಕ್ರಿಯಾಪದ ಇದ್ದರೆ ಅದನ್ನು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಇರುವಂತಹ ವಾಕ್ಯ ಅಂತ ನೆನಪಿಟ್ಕೊಳ್ಳಿ. ನೋಡಿ, ಇಲ್ಲಿ ಒಂದೇ ಒಂದು ಕ್ರಿಯಾಪದ ಇದೆ, ಸ್ವಾಗತಿಸಿದರು ಅಷ್ಟೇ ಇರೋದು ಈ ವಾಕ್ಯದಲ್ಲಿ. ಆಯಿತಾ? ತಲೆ ಎತ್ತಿ ಬಾಳಿದರು ಅಷ್ಟೇ ಇರುವಂಥದ್ದು. ಈ ರೀತಿ ಒಂದು ಪೂರ್ಣ ಕ್ರಿಯಾಪದ ಇದ್ದರೆ ಸಾಮಾನ್ಯ ವಾಕ್ಯಕ್ಕೆ ತೆಗೆದುಕೊತೀವಿ. 2 ವಾಕ್ಯಗಳಿದ್ದು ಆ ವಾಕ್ಯಗಳ ಮಧ್ಯೆ ಆದ್ದರಿಂದ, ಮತ್ತು, ಏಕೆಂದರೆ ಇಂತಹ ಪದಗಳನ್ನು ಸೇರಿಸಿ 2 ವಾಕ್ಯಗಳನ್ನು ಜೋಡಿಸಿದಾಗ ಅದು ಸಂಯೋಜಿತ ವಾಕ್ಯ ಆಗುತ್ತೆ. ನಂತರ ಮಿಶ್ರವಾಕ್ಯ. ಮಿಶ್ರವಾಕ್ಯ ಅಂತಂದರೆ ಇಲ್ಲಿ ಸಂಯೋಜನೆ ಮಾಡಲಾಗಿರೋದಿಲ್ಲ, ಒಂದಕ್ಕೊಂದು ಬೆರೆತೋಗಿರುತ್ತೆ. ಒಂದು ಪ್ರಧಾನ ವಾಕ್ಯ ಆಗಿರುತ್ತೆ, ಅದಕ್ಕೆ ಒಂದು ಸಪೋರ್ಟ್ ಮಾಡೋ ರೀತಿ ಇನ್ನೊಂದು ವಾಕ್ಯ ಇರುತ್ತೆ. ಅದನ್ನು ನಾವು ಮಿಶ್ರವಾಕ್ಯ ಅಂತ ಕರಿತೀವಿ. ಇಲ್ಲೂ ಕೂಡ ಉದಾಹರಣೆಗಳಿದೆ, ನೋಡ್ಕೊಳ್ಳಿ, ಬೇಕಂದರೆ ತರಗತಿ ಕೂಡ ಇದೆ. ನಂತರ ಕನ್ನಡ ಸಂಧಿಗಳ ಬಗ್ಗೆ ಒಂದು ತರಗತಿ ಇದೆ. ಈಗ ಹೇಳಕ್ಕೆ ಹೋದರೆ ಅದು ನಿಮಗೆ ಗೊಂದಲ ಆಗುತ್ತೆ, ಹಾಗಾಗಿ ಆ ತರಗತಿಯನ್ನೇ ವೀಕ್ಷಿಸಿ. ಕನ್ನಡ ಸಂಧಿಗಳ ಬಗ್ಗೆ ಒಂದಷ್ಟು ಪುನರಾವರ್ತನೆ ತುಂಬ ಮುಖ್ಯ. ಭಾಗ 1ರ ಪುನರಾವರ್ತನೆ ಕೂಡ ಮಾಡ್ತಾ ಬನ್ನಿ. ನಾವು ಎಷ್ಟೇ ಓದಿದ್ರೂ ಕೂಡ ಓದಿದಾಗ ನೆನಪಿದೆ ಅಂತ ಅನಿಸುತ್ತೆ, ಆದರೆ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡಾಗ ಮತ್ತೆ ಗೊಂದಲ ಆಗುತ್ತೆ. ಹಾಗಾಗಿ ನೀವು ಹೆಚ್ಚೆಚ್ಚು ಪುನರಾವರ್ತನೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಹೆಚ್ಚೆಚ್ಚು ಅಭ್ಯಾಸಗಳನ್ನು ಮಾಡ್ತಾ ಬರಬೇಕು. ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಬರಬೇಕು. ಯಾವುದೇ FDAಯಲ್ಲಿ, SDAಯಲ್ಲಿ, PDF ಯಾವುದಾದ್ರೂ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮ್ಮನೆ ಆಬ್ಜೆಕ್ಟಿವ್ ಟೈಪ್ ಇರುವಂಥ ಎಲ್ಲ ಪ್ರಶ್ನೆಗಳನ್ನು ಬಿಡಿಸ್ತಾ ಬನ್ನಿ. ಯಾರೆಲ್ಲ PDO ಪರೀಕ್ಷೆ ಬರೆಯೋರಿದ್ದೀರಾ ಅಥವಾ ಇನ್ನಿತರ ಸಾಮಾನ್ಯ ಕನ್ನಡದ ಪರೀಕ್ಷೆಗಳನ್ನು ಅಥವಾ ಕಡ್ಡಾಯ ಕನ್ನಡದ ಪರೀಕ್ಷೆಗಳನ್ನು ಬರೆಯೋರಿದ್ದೀರಾ, ಪುಸ್ತಕದ ಮಾಹಿತಿ ಬೇಕಿದ್ದಲ್ಲಿ ನಾನು ಕೊಡುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ, ಕರೆ ಮಾಡಬೇಡಿ. ವಾಟ್ಸಪ್ ಮುಖಾಂತರ ಮಾಹಿತಿಯನ್ನು ಪಡ್ಕೊಳ್ಳಿ. 7975559521 797555952215ಗೆ ವಾಟ್ಸಪ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಕೂಡ ವಂದನೆಗಳೊಂದಿಗೆ ಲಕ್ಷ್ಮೀ ಅಭಿರಾಮ್.